ಹಾಯ್ ಗೈಸ್, ನಮಸ್ತೆ. ಶಾಲಾ ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ ಗೈಸ್. ನೋಡಿ, 18/8/2020 ಅಪ್ಲಿಕೇಶನ್ಸ್ ಎಲ್ಲ ಓಪನ್ ಆಗಿದೆ. ಯಾರೆಲ್ಲ ಅಪ್ಲಿಕೇಶನ್ಸ್ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅಪ್ಲೈ ಮಾಡ್ಕೊಳ್ಳಿ. ನೋಡಿ ಗೈಸ್, ನೋಟಿಫಿಕೇಶನ್ಸ್ನ ಹೇಳ್ತೀನಿ ಯಾವ್ಯಾವ ಥರ ಕಾಲ್ ಮಾಡಿದ್ದಾರೆ ಅಂತ. ಪ್ರಾಥಮಿಕ ಶಾಲಾ ಶಿಕ್ಷಕರು ಮತ್ತು GPT ಶಿಕ್ಷಕರು ಅಂದರೆ ಪ್ರೌಢಶಾಲಾ ಶಿಕ್ಷಕರು, ಸಹಾಯಕ ಸಹ ಶಿಕ್ಷಕರು, ಪ್ರೌಢಶಾಲಾ ದೈಹಿಕ ಶಿಕ್ಷಕರು, ಇದನ್ನು ಪ್ರಾಧಿಕಾರದಿಂದಲೇ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಪ್ರಾಧಿಕಾರಿಯಾಗಿರುವ ಕೇಂದ್ರೀಕೃತ ದಾಖಲಾತಿ ಘಟಕದಿಂದ ಅಭ್ಯರ್ಥಿಗಳ ಮಾಹಿತಿ ಮತ್ತು ನೆರವಿಗಾಗಿ ಈ ಕೆಳಕಂಡಂಥ ಸೂಚನೆಗಳು ಮತ್ತು ನಿರ್ದೇಶನಗಳನ್ನು ಸರಿಯಾಗಿ ಅರ್ಥೈಸಿಕೊಂಡು ಅನುಸರಿಸಿಕೊಂಡು ಅಪ್ಲಿಕೇಶನ್ಸ್ನ ಫಿಲ್ ಮಾಡಬೇಕು. ಓಕೆನಾ ಗೈಸ್? ಹುದ್ದೆಗಳ ರಾಜ್ಯವ್ಯಾಪ್ತಿ ಕ್ರೋಢೀಕೃತ ಯಾವ ಥರ ಕೊಟ್ಟಿದ್ದಾರೆ ಅಂದರೆ, NKKಗೆ ಸಾಮಾನ್ಯ ಕನ್ನಡ 100, ಓಕೆನಾ. ದೈಹಿಕ ಶಿಕ್ಷಕರಿಗೆ 50, ಟೋಟಲು 150. ಮತ್ತು NKಗೆ ಬಂದುಬಿಟ್ಟು 800 ಸಾಮಾನ್ಯ ಕನ್ನಡ ಮತ್ತು ದೈಹಿಕ ಶಿಕ್ಷಕರಿಗೆ 100, ಟೋಟಲಾಗಿ 900 ಆಗುತ್ತೆ. ಸಾಮಾನ್ಯ ಕನ್ನಡಕ್ಕೆ 900, ದೈಹಿಕ ಶಿಕ್ಷಕರಿಗೆ 150, ಟೋಟಲಾಗಿ 1050. ಮತ್ತು GPT ಮತ್ತು CST ಅಧಿಸೂಚನೆಗಳಂತೆ NKKಗೆ 1697, ಅಂದರೆ ಕನ್ನಡ ಮೀಡಿಯಮು. ಇಂಗ್ಲೀಷ್ ಮೀಡಿಯಮ್ ಅವರಿಗೆ 430, ಓಕೆನಾ. ಅದರಲ್ಲಿ ಮ್ಯಾಥ್ಸು ಮತ್ತು ಸೈನ್ಸ್ ಅವರಿಗೆ 1697. ನೋಡಿ ಗೈಸ್, ಇದನ್ನೆಲ್ಲ ನೀಟಾಗಿ ನೋಡ್ಕೊಳ್ಳಿ. ಬಂದುಬಿಟ್ಟು 9000 ಹುದ್ದೆಗಳನ್ನ ಅವರು ಟೋಟಲಾಗಿ ಹೇಳಿದ್ದಾರೆ. ಮತ್ತು ಅಧಿಸೂಚನೆಗಳ ವಿಭಾಗವಾರು ಅಂದರೆ ಡಿವಿಷನ್ ವೈಸು ಬೆಂಗಳೂರು, ಮೈಸೂರು, ಧಾರವಾಡ, ಕಲಬುರಗಿ, ನೋಡಿ ಕನ್ನಡ ಮತ್ತು ಇಂಗ್ಲೀಷು ಟೋಟಲ್ ಎಷ್ಟು ಎಲ್ಲ ಕಂಪ್ಲೀಟಾಗಿ ಡೀಟೇಲಾಗಿ ಕೊಟ್ಟಿದ್ದಾರೆ. ನೀವು ಯಾವ್ಯಾವುದು ಓದ್ಕೊಂಡಿದ್ದೀರಾ ಆ ವೈಸ್ ಹಾಕ್ಕೊಳ್ಳಿ, ಓಕೆನಾ. ಮತ್ತು ಅರ್ಜಿ ಸಲ್ಲಿಕೆ ದಿನಾಂಕ ನೋಡಿ ಗೈಸ್, ಇಲ್ಲಿದೆ ಗ್ರೀನಲ್ಲಿ ಕೊಟ್ಟಿದ್ದಾರೆ. 18/8/2026ರಿಂದ 7/9/2026 ಅಂತೇಳಿ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ಸ್ನೆಲ್ಲ ಆನ್ಲೈನ್ ಮೂಲಕನೇ ಹಾಕಬೇಕು ಮತ್ತು ಯಾವುದೇ ರೀತಿ ಆಫ್ಲೈನ್ ವ್ಯವಸ್ಥೆ ಇರೋದಿಲ್ಲ. ಮತ್ತು ಅಪ್ಲಿಕೇಶನ್ಸ್ನೆಲ್ಲ ಏನೇನು ಕೇಳಿದ್ದಾರೆ ನೀಟಾಗಿ ನೋಡ್ಕೋಬೇಕು, ಓಕೆನಾ ಗೈಸ್. ಒಬ್ಬ ಅಭ್ಯರ್ಥಿ ಒಂದು ಅರ್ಜಿಯನ್ನು ಮಾತ್ರ ಸಲ್ಲಿಸಲು ಅವಕಾಶ ನೀಡಲಾಗಿದ್ದು, ಈ ಒಂದು ಅರ್ಜಿಯಲ್ಲಿ PST, PET, GR1, CST, GPT, AM ಮತ್ತು PET, GR2 ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಒಬ್ಬ ಅಭ್ಯರ್ಥಿಯು ಈ ವಿಧವಾದ ಶೇಕಡಾ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅರ್ಹತೆಯನ್ನು ಹೊಂದಿದಲ್ಲಿ ಬೇರೆ ಬೇರೆ ಜಿಲ್ಲೆಗಳ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸಲು ಒಂದೇ ಅರ್ಜಿಯಲ್ಲಿ ಸಲ್ಲಿಸಬಹುದು. ನೋಡಿ ಗೈಸ್, ಕಂಪ್ಲೀಟಾಗಿ ಕೊಟ್ಟಿದ್ದಾರೆ. ಬೇರೆ ಬೇರೆ ಡಿಸ್ಟಿಕ್ಕಿಗೆ ಅಪ್ಲೈ ಮಾಡ್ತೀವಿ ಅಂತ ಅಂದರೆ ಒಂದೇ ಅಪ್ಲಿಕೇಶನಲ್ಲಿ ಆ ಡಿಸ್ಟ್ರಿಕ್ಟ್ ನೇಮ್ಗಳನ್ನ ಮೆನ್ಷನ್ ಮಾಡ್ಬೋದು, ಓಕೆನಾ. ಸಾಮಾನ್ಯವಾಗಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳ ಹೆಸರು ಕಾಗುಣಿತ ಅಂದರೆ ಏನಾದರೂ ಗೈಸ್ ಸ್ಪೆಲ್ಲಿಂಗ್ಸ್ ಆಗಲಿ, ಹೆಸರು ಏನಾದರೂ ಸ್ವಲ್ಪ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅದನ್ನೆಲ್ಲ ಮೊದಲೇ ನೋಡಿಕೊಂಡು ಆಮೇಲೆ ಅಪ್ಲೈ ಮಾಡಬೇಕು. RD ನಂಬರ್ ಎಲ್ಲ ಕ್ಲೀನಾಗಿ ನೋಡ್ಕೋಬೇಕು. ಯಾವುದಾದ್ರೂ ಒಂದು ಮಿಸ್ಟೇಕ್ಸ್ ಇದ್ದರೂ ಕೂಡ ಅವರು ರಿಜೆಕ್ಟ್ ಮಾಡ್ತಾರೆ. ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಇದೆ, ಯಾವುದು ಸ್ಕೂಲ್ ಎಜುಕೇಷನ್ ಕರ್ನಾಟಕ government.in ಇದೇ ಅವರು ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಅಪ್ಲೈ ಮಾಡಬೇಕು, ಓಕೆನಾ. ಇಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು. ನ್ಯೂ ಯೂಸರ್ ಎಂಬ ಬಟನ್ ಒತ್ಕೋಬೇಕು. ರಿಜಿಸ್ಟರ್ ಮಾಡಿಕೊಂಡು ಅದಾದಮೇಲೆ ಲಾಗಿನ್ ಆಗಿ ಪಾಸ್ವರ್ಡ್ನ ಫಾರ್ವರ್ಡ್ ಕೊಟ್ಟು ಅಲ್ಲಿಂದ ರಿಜಿಸ್ಟರ್ ID ಮಾಡಿಕೊಂಡು ಆಮೇಲೆ ಅಪ್ಲೈ ಮಾಡಬೇಕು ಅಂತೇಳಿ ಮೆನ್ಷನ್ ಮಾಡೇ ಕೊಟ್ಟಿದ್ದಾರೆ ಅವರು, ಓಕೆನಾ ಗೈಸ್. ಮತ್ತು ಅವರೆಲ್ಲ ಮಾರ್ಕ್ಸ್ನ ಮೆನ್ಷನ್ ಮಾಡೋಕ್ಕೆ ಹೇಳಿದ್ದಾರೆ. ಬಟ್ ಕೆಲವೊಂದು ಯೂನಿವರ್ಸಿಟಿಯಲ್ಲಿ ಏನಾಗಿದೆ ಅಂದರೆ ಮಾರ್ಕ್ಸ್ ಕೊಡೋಲ್ಲ, ಗ್ರೇಡ್ ಕೊಡ್ತಾರೆ. ಸೊ ಹಾಗಾಗಿ ಗ್ರೇಡ್ನ ಯಾವ ಥರ ಕೊಟ್ಟಿದ್ದಾರೆ ಅದೇ ಥರ ನೀವು ನಿಮ್ಮ ಯೂನಿವರ್ಸಿಟಿಯಿಂದ ಯಾವ ಥರ ಗ್ರೇಡ್ ಕೊಟ್ಟಿದ್ದಾರೆ ಹಂಗೆ ಮೆನ್ಷನ್ ಮಾಡಿ ಅಪ್ಲಿಕೇಶನ್ಸ್ನ ಫಿಲ್ ಮಾಡಬೇಕು. ಮತ್ತು B.Ed ಮಾಡಿದವರು, ಆಮೇಲೆ ಡಿಗ್ರಿ ಮುಗಿಸ್ಕೊಂಡು B.Ed ಮಾಡಿದವರು, ಶೈಕ್ಷಣಿಕ ವಿದ್ಯಾರ್ಹತೆ, ಅಂಕಪಟ್ಟಿ ಅವುಗಳಲ್ಲೆಲ್ಲನೂ ಒಂದು ಸಲ ನೀಟಾಗಿ ಸ್ಪೆಲ್ಲಿಂಗ್ಸು, ಆಮೇಲೆ RD ನಂಬರ್ಸು, ಮಾರ್ಕ್ಸು ಏನೇನಾದರೂ ಮಿಸ್ಟೇಕ್ಸ್ ಇದೆಯಾ ಎಲ್ಲ ಕ್ಲೀನಾಗಿ ನೋಡಿಕೊಂಡು ಅಪ್ಲೈ ಮಾಡಿ ಗೈಸ್. ಮತ್ತೆ ಅದು ಓಪನ್ ಆಗೋಲ್ಲ ಎಡಿಟ್ ಮಾಡಲಿಕ್ಕೆ. ಮತ್ತು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು. ಮತ್ತು ಅದ್ರ ಜೊತೆ ನೀವು ಪಾಸ್ಪೋರ್ಟ್ ಸೈಜ್ ಫೋಟೋನ 50 KB ಒಳಗೆ ಮಾಡ್ಕೋಬೇಕು. ಆಮೇಲೆ ತಂಬ್ ಕೊಡ್ತಿರಲ್ವ, ತಂಬು 50 KB ಒಳಗಡೆ ಮಾಡಿಕೊಂಡು ಅಪ್ಲೈ ಮಾಡಬೇಕು. ಮತ್ತು ಆನ್ಲೈನಲ್ಲೇ ಅಮೌಂಟ್ನ ಪೇ ಮಾಡಬೇಕು. ಮತ್ತು ಬೇರೆ ಕಡೆ DD ಎಲ್ಲ ಪೇ ಮಾಡೋದಿಲ್ಲ. ಇಂಟರ್ನೆಟ್ ಬ್ಯಾಂಕಿಂಗ್ ಮತ್ತು ಕ್ರೆಡಿಟ್ ಕಾರ್ಡ್ ಅದನ್ನು ಮಾಡಿಕೊಟ್ಟಿದ್ದಾರೆ, ಅದರಲ್ಲೇ ಪೇ ಮಾಡಬೇಕು, ಓಕೆನಾ ಗೈಸ್. ಮತ್ತು ಎಲ್ಲ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡುವಾಗ ಒಂದು ಸಲ ನೀಟಾಗಿ ಇನ್ನೊಂದು ಸಲ ಕ್ಲೀನಾಗಿ ನೋಡಿಕೊಂಡು ಎಲ್ಲಾದರೂ ಏನೋ ಮಿಸ್ಟೇಕ್ಸ್ ಇದೆಯಾ, ಏನೋ ಸ್ಪೆಲ್ಲಿಂಗ್ಸ್ ಮಿಸ್ಟೇಕ್ಸ್ ಇದೆಯಾ ಅಂತೇಳಿ ಕಂಪ್ಲೀಟಾಗಿ ನೋಡಿಕೊಂಡು ಆಮೇಲೆ ಹಾಕಬೇಕು. ಅರ್ಜಿ ಸಲ್ಲಿಸಿದ ನಂತರ ಕಡ್ಡಾಯವಾಗಿ ಅರ್ಜಿಯನ್ನು ಮುದ್ರಿಸಿಕೊಳ್ಳೋದು ಅಂದರೆ ಅದೊಂದು ಪ್ರಿಂಟ್ನ ಇಸ್ಕೋಬೇಕು ನೀವು, ಓಕೆನಾ ಗೈಸ್.
ಇಲ್ಲಿ 11ಲ್ಲಿ ಕೊಟ್ಟಿದ್ದಾರೆ ನೋಡಿ. ಅಲ್ಲಿಯ ಮಾಹಿತಿಗಳು ದೋಷಪೂರಿತ ಹಾಗೂ ತಪ್ಪಾಗಿದ್ದಲ್ಲಿ ಅಭ್ಯರ್ಥಿಗಳೇ ಸಂಪೂರ್ಣವಾಗಿ ಜವಾಬ್ದಾರಿಯಾಗಿರುತ್ತಾರೆ. ಅವ್ರು ಮೊದಲು ಹೇಳಿದ್ದಾರೆ, ಅದಕ್ಕೆ ಅವ್ರು ಯಾರು ಹೊಣೆಗಾರರು ಆಗಿರೋಲ್ಲ. ಅಪ್ಲಿಕೇಶನ್ ಯಾರು ಹಾಕಿರ್ತಾರೋ ಅವರೇ ಹೊಣೆಗಾರರು, ಅದು ಅವ್ರಿಗೆ ಸಂಬಂಧನೇ ಇಲ್ಲ. ಮೊದಲೇ ಮೆನ್ಷನ್ ಮಾಡಿ ಎಲ್ಲ ಹೇಳಿದ್ದಾರೆ. 13ನಲ್ಲಿ ನೋಡಿ, ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಐ ಡಿ, ಫೋನ್ ನಂಬರ್, ಆಧಾರ್ ಕಾರ್ಡ್ ನಂಬರ್, ಫೋಟೋ, ಇದು ಯಾವುದ್ಯಾವುದಿದೆ ಎಲ್ಲನೂ ನೀಟಾಗಿ ಅಪ್ಲೈ ಮಾಡುವಾಗ ಹಾಕಬೇಕು. ಒಂದು ಸ್ವಲ್ಪ ಮಿಸ್ಟೇಕ್ಸ್ ಇದ್ದರೂ ತಗೊಳ್ಳಲ್ಲ. ನೆಕ್ಸ್ಟ್ ಗೈಸ್, ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ, ಅರ್ಜಿ ಸಲ್ಲಿಸಲು ಬೇಕಾದ ದಾಖಲೆಗಳು ಮತ್ತು ವಿದ್ಯಾರ್ಹತೆ ಅಂತ ಕೊಟ್ಟಿದ್ದಾರೆ. ಆಯಾ ಪ್ರಾಧಿಕಾರಿ ಹೊರಡಿಸಿರುವ ಅಧಿಸೂಚನೆ ಅನುಸರಿಸುವುದು. ಅಂದರೆ ಅರ್ಹತಾ ಪರೀಕ್ಷೆ ಒಂದು ತರಗತಿ 1ರಿಂದ 8ನೇ ತನಕ ಬೋಧಿಸೋ ಶಿಕ್ಷಕರು ಕಂಪಲ್ಸರಿ TET ಎಕ್ಸಾಮ್ನ ಕ್ಲಿಯರ್ ಮಾಡಿರಲೇಬೇಕು. ನೋಡಿ ಗೈಸ್, 1ರಿಂದ 8ನೇ ತರಗತಿಯವರೆಗೆ, ಫಸ್ಟ್ ಸ್ಟ್ಯಾಂಡರ್ಡಿಂದ 8th ಸ್ಟ್ಯಾಂಡರ್ಡ್ವರೆಗೂ ಯಾರು ಅಪ್ಲೈ ಮಾಡ್ತಾಯಿದ್ದಾರೋ ಅವ್ರದ್ದು TET ಕಂಪಲ್ಸರಿ ಪಾಸ್ ಆಗಿರಲೇಬೇಕು. ಅವರಿಗೆ ಬಂದುಬಿಟ್ಟು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೂ 1ರಿಂದ 5ನೇ ಸ್ಟ್ಯಾಂಡರ್ಡ್ವರೆಗೂ ಯಾರು ಇರ್ತಾರೋ ಪೇಪರ್ 1, GPT ಶಿಕ್ಷಕರು 6ರಿಂದ 8ನೇ ಸ್ಟ್ಯಾಂಡರ್ಡ್ವರೆಗೂ ಪೇಪರ್ 2, ಗಣಕಯಂತ್ರ ವಿಜ್ಞಾನದ ಶಿಕ್ಷಕರು ಅಂದರೆ ಕಂಪ್ಯೂಟರ್ ಸೈನ್ಸ್ ಟೀಚರ್ಗೆ 1 to 8th ಸ್ಟ್ಯಾಂಡರ್ಡ್ ಪೇಪರ್ 2 ಇರುತ್ತೆ, ನೆನಪಿಟ್ಕೊಳ್ಳಿ. ಪ್ರೌಢಶಾಲಾ ಸಹ ಶಿಕ್ಷಕರು ಮತ್ತು ಪ್ರಾಥಮಿಕ ಶಾಲಾ ದೈಹಿಕ ಶಿಕ್ಷಕರು TET ಶಿಕ್ಷಕ ಅರ್ಹತಾ ಪರೀಕ್ಷೆ ಮತ್ತು ಅರ್ಹತಾ ಪ್ರಮಾಣ ಹೊಂದಿರುವುದು ಕಡ್ಡಾಯವಾಗಿರುವುದಿಲ್ಲ. ನೋಡಿ, ಕಂಪ್ಲೀಟಾಗಿ ನೀಟಾಗಿ ಕೊಟ್ಟಿದ್ದಾರೆ. ಪರೀಕ್ಷಾ ಕ್ರಮ: ಈ ಆಯ್ಕೆ ಪರೀಕ್ಷೆ ಬಹು ವಸ್ತುನಿಷ್ಠ ಉತ್ತರ ಮಾದರಿಯ ಅಭ್ಯರ್ಥಿಯು ಸಲ್ಲಿಸಿದ ಪ್ರತಿ ಶೇಕಡಾ ಹುದ್ದೆಗೆ ಸಂಬಂಧಿಸಿ ಪತ್ರಿಕೆ 1, ಪತ್ರಿಕೆ 2 ಈ 2 ಪರೀಕ್ಷೆಗೆ ಹಾಜರಾಗುವುದು ಕಡ್ಡಾಯವಾಗಿದೆ. ಅಂದರೆ ಗಾಯ್ಸ್, ಪೇಪರ್ 1 ಮತ್ತು ಪೇಪರ್ 2 ಕಂಪಲ್ಸರಿ ಬರೀಲೇಬೇಕು ಅಂತ ಹೇಳಿ ಅವರು ಹೇಳಿದ್ದಾರೆ. ಪೇಪರ್ 1 ಯಾವ ಥರ ಇರುತ್ತೆ ಅಂದರೆ, ಪ್ರಶ್ನೆ ಪತ್ರಿಕೆ 100 ಪ್ರಶ್ನೆಗಳಿಗೆ 100 ಅಂಕಗಳು, ಓಕೆನಾ. ಎಲ್ಲ ಬಂದುಬಿಟ್ಟು OMR ಅಲ್ಲಿ ತುಂಬೋದು. ಆಮೇಲೆ ಪೇಪರ್ 2 100 ಪ್ರಶ್ನೆಗಳಿಗೆ 100 ಅಂಕಗಳು ಸೇಮ್ ಇದೆ. ಆಮೇಲೆ PST ಗಣಿತ ಪರಿಸರ ಅಧ್ಯಯನ 100 ಪ್ರಶ್ನೆಗಳಿಗೆ 100 ಅಂಕಗಳು. PE ಟೀಚರ್ ಅವರಿಗೆ 100 ಪ್ರಶ್ನೆಗಳಿಗೆ 100 ಅಂಕಗಳು. ಈ 2 ಪ್ರಶ್ನೆ ಪತ್ರಿಕೆಗಳಿಗೆ ಅಭ್ಯರ್ಥಿಯು ಹಾಜರಾಗುವುದು ಕಡ್ಡಾಯ. ನೋಡಿ, ಕಂಪಲ್ಸರಿ 2ಕ್ಕೂ ಅಟೆಂಡ್ ಆಗಲೇಬೇಕು. ಮತ್ತು ಮಿನಿಮಮ್ 35% ಅಂಕಗಳನ್ನು ಗಳಿಸುವುದು ಮಾತ್ರ ಆಯ್ಕೆ ಅರ್ಹತೆಯನ್ನು ಪಡೆಯುತ್ತಾರೆ. ನೋಡಿ ಗೈಸ್, ಮಿನಿಮಮ್ 35% ತಗೊಳ್ಳೇಬೇಕು. GPT or CST ವೆಬ್ಸೈಟ್ ನೋಡ್ಕೋಬೇಕು. ಪೇಪರ್ 1 ಸೇಮ್ 100, ಪೇಪರ್ 2 100. ಪೇಪರ್ 1 and 2 2 ಪತ್ರಿಕೆಗಳ ಅಭ್ಯರ್ಥಿಯು ಹಾಜರಾಗುವುದು ಕಡ್ಡಾಯ ಮತ್ತು ಕನಿಷ್ಠ. ನೋಡಿ ಗೈಸ್, GPT ಮತ್ತು CST ಅವರು ಕೂಡ 35% ತಗೊಳ್ಳೇಬೇಕು ಅಂತ ಮೆನ್ಷನ್ ಮಾಡಿ ಹೇಳಿದ್ದಾರೆ. AM or PE ಗ್ರೇಡ್ ಇವ್ರು ನೋಡಿ ಗೈಸ್, 100 ಪ್ರಶ್ನೆಗಳಿಗೆ ಸೇಮ್ 100 ಅಂಕಗಳು. ಪೇಪರ್ 2 ಬಂದುಬಿಟ್ಟು 100 ಪ್ರಶ್ನೆಗಳಿಗೆ 100 ಅಂಕಗಳು. ಇವರು ಕೂಡ 2 ಪೇಪರಲ್ಲಿ ಮಿನಿಮಮ್ 35% ತಗೊಳ್ಳೇಬೇಕು, ಓಕೆನಾ. ಪರೀಕ್ಷಾ ವೇಳಾಪಟ್ಟಿ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕ 80% ಸ್ಥಳೀಯ ವೃಂದದ ಹುದ್ದೆಗಳಿಗೆ ಮತ್ತು ಬೆಂಗಳೂರು BBMP ವ್ಯಾಪ್ತಿಯ ಕಲ್ಯಾಣ ಕರ್ನಾಟಕ ರಾಜ್ಯ ಮಟ್ಟದ ಸ್ಥಳೀಯ ವೃಂದ 8 ಹುದ್ದೆಗಳಿಗೆ ಹಾಗೂ ಕಲ್ಯಾಣ ಕರ್ನಾಟಕ 20 ಮಿಕ್ಕು ಉಳಿದ ಹುದ್ದೆಗಳಿಗೆ ಮತ್ತು ಬೆಂಗಳೂರು BBMP ವ್ಯಾಪ್ತಿಯ ಕಲ್ಯಾಣ ಕರ್ನಾಟಕೇತರ 92 ಹುದ್ದೆಗಳಿಗೆ ಹಾಗೂ ಇತರ ಜಿಲ್ಲೆಗಳ 100 ಹುದ್ದೆಗಳಿಗೆ ಪ್ರತ್ಯೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಲಾಗುವುದು. ಅಂದರೆ ಸಪ್ರೇಟಾಗಿ ಎಕ್ಸಾಮ್ ಮಾಡ್ತಾರೆ ಅಂತ ಗೈಸ್. ನೋಡಿ, ಮತ್ತು ಇಲ್ಲಿ ನೋಡಿ, ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಅಂದರೆ ಪೇಪರ್ 1, ಪೇಪರ್ 2 ಪರೀಕ್ಷೆಗಳ ವಿವರಣೆ ಹೆಂಗೆ ಕೊಟ್ಟಿದ್ದಾರೆ ಅಂದರೆ ಅವರು ಟೈಮ್ ಮತ್ತು ಡೇಟ್ ಕೊಟ್ಟಿದ್ದಾರೆ. ನೋಡಿ ಗೈಸ್, ಇದನ್ನೆಲ್ಲ ನೀಟಾಗಿ ನೋಡ್ಕೊಂಬಿಡ್ರಿ. ನೀವು ಯಾವುದಕ್ಕೆ ಅಪ್ಲೈ ಮಾಡಿರ್ತೀರಾ ಅದಕ್ಕೆ ನಿಮಗೆ ಟೈಮ್ ಮತ್ತು ಡೇಟ್ನ ಕೊಟ್ಟಿದ್ದಾರೆ, ಓಕೆನಾ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂದರೆ ಪರೀಕ್ಷಾ ಪ್ರವೇಶ ಪತ್ರ ಅಂದರೆ ಅಪ್ಲಿಕೇಶನ್ ಹಾಕಿರ್ತೀರಲ್ವ, ಎಕ್ಸಾಮ್ ಅನೌನ್ಸ್ ಡೇಟಿಂದ 10 ದಿನ ಮುಂಚೆನೇ ವೆಬ್ಸೈಟಲ್ಲಿ ನಿಮ್ಮದು ಹಾಲ್ ಟಿಕೆಟ್ನ ಬಿಟ್ಟಿರ್ತಾರೆ. ಅಲ್ಲಿ ನೀವು ಅಡ್ವಾನ್ಸ್ ಆಗಿ 10 ಡೇ ಮುಂಚೆನೇ ಅಡ್ಮಿಟ್ ಕಾರ್ಡ್ನ ತೊಗೊಂಡಿರಬೇಕು, ಓಕೆನಾ ಗೈಸ್. ಆಮೇಲೆ ಅದನ್ನೊಂದು ಜೆರಾಕ್ಸ್ ಮಾಡಿಸಿ ಇಟ್ಕೊಂಡಿರಬೇಕು. ಪರೀಕ್ಷಾ ಕೇಂದ್ರ ಅಧಿಸೂಚನೆ ತಿಳಿಸುವ ಒಂದೇ ಜಿಲ್ಲೆಯಲ್ಲಿ ಎಲ್ಲ ಪರೀಕ್ಷೆ. ನೋಡಿ ಗೈಸ್, ಅಪ್ಲೈ ಮಾಡಿರೋ ಅಭ್ಯರ್ಥಿಯು ಒಂದೇ ಡಿಸ್ಟಿಕಲ್ಲಿ ಎಲ್ಲ ಎಕ್ಸಾಮ್ಸ್ನ ಅಟೆಂಡ್ ಮಾಡ್ಬೋದು. ಇದು ತುಂಬ ಯೂಸ್ಫುಲ್ ಆಗಿದೆ ಗಾಯ್ಸ್. ಮೊದಲೆಲ್ಲ ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ಉಳ್ಕೊಂಡು ಬರಬೇಕಾಗಿತ್ತು. ಬಟ್ ಇವಾಗ ಆ ಥರ ಇಲ್ಲ, ಅಲ್ಲೇ ಒಂದೇ ಹತ್ರ ಇದ್ಕೊಂಡು ಎಲ್ಲ ಪೇಪರ್ಸ್ನ ಬರ್ಕೋಬೋದು. ಚೆನ್ನಾಗಿದೆ, ಇದೊಂದು ಒಳ್ಳೇದು ಮಾಡಿದ್ದಾರೆ. ಎಲ್ಲನೂ ಕೂಡ OMR ಉತ್ತರ ಪತ್ರಿಕೆಗಳು ಇರುತ್ತೆ ಗೈಸ್, ಅದರಲ್ಲೇ ತುಂಬಬೇಕು, ಓಕೆನಾ. ಬೆಟ್ ಕೊಡೋದು, ಆಮೇಲೆ ಸಹಿ ಮಾಡೋದು ಎಲ್ಲ ನೀಟಾಗಿ ನೋಡ್ಕೋಬೇಕು. ಕೊಠಡಿ ಮೇಲ್ವಿಚಾರಕರು ಏನೇನು ಹೇಳ್ತಾರೆ ಅದನ್ನೆಲ್ಲ ಫಾಲೋ ಮಾಡಬೇಕು.
ಮತ್ತು ಇಲ್ಲಿ ಇಂಪಾರ್ಟೆಂಟ್ ಕೆಳಗಡೆ ನೋಡ್ಕೊಂಬಂದರೆ ಗೈಸ್ ನಂಬರ್ 3 ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಪ್ರಶ್ನೆ ಪತ್ರಿಕೆಯ ಪ್ರಶ್ನೆ ಅನುಸಾರ ನೀಡಿರುವ 4 ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಗುರುತಿಸಿ ದಾಖಲಿಸಲು OMR ಹಾಳೆಯಲ್ಲಿ ಪ್ರತಿ ಪ್ರಶ್ನೆ ಸಂಖ್ಯೆಯು ಎದುರಿಗೆ 4 ಖಾಲಿ ಅಂಡಾಕಾರಗಳನ್ನು ನೀಡಲಾಗಿದೆ. ಗೈಸ್ ನೀವು 4 ಆನ್ಸರ್ ಇರುತ್ತೆ, ನಿಮಗೆ 4 ಆನ್ಸರಲ್ಲಿ ನೀವು ಗೊತ್ತಿರೋದು ಹಾಕಿದರೆ ಓಕೆ, ಯಾವುದು ಗೊತ್ತಿಲ್ಲ ಅಂತ ಅಂದರೆ ಕೂಡ ಖಾಲಿ ಬಿಡಬಾರ್ದು. 5ನೇದು ಒಂದು ಅಂಡಾಕಾರ ಕೊಟ್ಟಿರ್ತಾರೆ, 5ನೇದನ್ನು ಫಿಲ್ ಮಾಡಬೇಕು. ಇಲ್ಲ ಅಂದರೆ ಗೈಸ್ ನಿಮಗೆ 0.25 ನೆಗೆಟಿವ್ ಕೊಡ್ತಾರಂತೆ ನೋಡಿ. ಅದು ಪ್ರತಿಯೊಂದು ಪ್ರಶ್ನೆಗೂ ಅಂತ ಹೇಳಿದ್ದಾರೆ, ಚೆನ್ನಾಗಿ ಮೆನ್ಷನ್ ಮಾಡಿದ್ದಾರೆ. ಇಂಥ ಪ್ರತಿ ಪ್ರಶ್ನೆಗೂ 0.25 ಅಂಕಗಳ ಅಭ್ಯರ್ಥಿ ಗಳಿಸುವ ಅಂಕಗಳಿಂದ ಕಡಿತಗೊಳಿಸ್ತಾರೆ. ಅಂದರೆ ನೀವು ತೊಗೊಂಡಿರೋ ಮಾರ್ಕ್ಸಲ್ಲಿ 0.25ನ ಕಟ್ ಮಾಡ್ತಾರೆ. ಓಕೆನಾ, ನೆಗೆಟಿವ್ ಇದೆ ನೋಡಿ ಗೈಸ್. ಆಮೇಲೆ ಕೀ ಆನ್ಸರ್ಸ್ ಎಲ್ಲ 3 ದಿನ ಆದಮೇಲೆ ಕೊಡ್ತಾರೆ ಅಂತ ಅವರೇ ಮೆನ್ಷನ್ ಮಾಡಿ ಹೇಳಿದ್ದಾರೆ. ಆಮೇಲೆ OMR ಪತ್ರಿಕೆಗಳನ್ನು ತಜ್ಞರಿಂದ ಸ್ಕ್ಯಾನಿಂಗ್ ಮಾಡಿಸಿ ಪಡೆದ ಅಂಕಗಳನ್ನು ವೆಬ್ಸೈಟ್ನಲ್ಲಿ ಪ್ರಕಟಿಸ್ತಾರಂತೆ. ವೆಬ್ಸೈಟಲ್ಲಿ ನೋಡ್ಕೋಬೋದು. ಆಯ್ಕೆ ಪಟ್ಟಿ ಪ್ರಕಟಣೆಯನ್ನು ಇಲಾಖೆ ವೆಬ್ಸೈಟ್ನಲ್ಲಿ ಪ್ರಕಟಿಸ್ತಾರೆ, ಅಂದರೆ ಅವ್ರದ್ದು ಅಫಿಷಿಯಲ್ ವೆಬ್ಸೈಟಲ್ಲಿ ಹಾಕ್ತಾರೆ. ನೇಮಕಾತಿ ಆದೇಶ ನೀಡುವುದು ನೇಮಕಾತಿ ಪ್ರಾಧಿಕಾರ ಚಾಲ್ತಿ ಹುದ್ದೆಗಳಿಗೆ ತಕ್ಕಂತೆ ಅವರು ಡೇಟ್ ವೈಸ್ ರಿಲೀಸ್ ಮಾಡ್ತಾರೆ. ಓಕೆನಾ ಗೈಸ್. ಮತ್ತು ಏನಾದರೂ ಮೋರ್ ಇನ್ಫಾರ್ಮೇಷನ್ ಏನಾದರೂ ಬೇಕಂದರೆ ಹೆಲ್ಪ್ಲೈನ್ ನಂಬರ್ ಸಹಿತ ಕೊಟ್ಟಿದ್ದಾರೆ ಈ ಸಲ ಅವರು. ಆ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಗೈಸ್. ಈ ಥರ ಕಾಲ್ ಆಗಿದೆ ಗೈಸ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತಿದ್ದು ವಿಡಿಯೋ ಕಂಪ್ಲೀಟಾಗಿ ನೋಡಿದ್ದೀರಾ. ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತಿದ್ದು ವಿಡಿಯೋ ನೋಡಿದ್ದಕ್ಕೆ. ನಿಮಗೆ ಏನಾದರೂ ಮತ್ತೆ ಡೌಟ್ಸ್ ಅನ್ನೋದು ಏನಾದರೂ ಇದೆ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿರಿ ಗೈಸ್, ಅದನ್ನು ಕ್ಲಿಯರ್ ಮಾಡಿಕೊಡ್ತೀನಿ. ತುಂಬ ಲಾಂಗ್ ಇರೋದ್ರಿಂದ ಇಷ್ಟು ಶಾರ್ಟ್ಕಟ್ಟಲ್ಲಿ ಹೇಳಿದ್ದೀನಿ, ಅರ್ಥ ಆಗುತ್ತೆ ಅನ್ಕೋತೀನಿ. ಥ್ಯಾಂಕ್ ಯು.